ಸೋ ಮಚ್. ನೀವು ಖುಷಿ. ಪ್ರಥಮ್ ಸರ್ ಏನ್ ಹೇಳಿದ್ರು ಟ್ರೋಲ್ ಆಗುತ್ತೆ. ಅವ್ರಿಗಿಂತ ನೆಕ್ಸ್ಟ್ ಪ್ರಮೋಷನ್ ಮಾಡೋರು ಇನ್ನೇನು ಬೇಕಾಗಿಲ್ಲ. ಪ್ರಥಮ್ ಸರ್ ಅವರು ಮೇಡಮ್ ನಂಗೆ ವಿಶ್ ಮಾಡ್ತಾ ಇದಾರೆ. ಮೇಡಮ್ ಅವರು ಏನ್ ಹೇಳ್ತಾರೋ ಅದು ಟ್ರೋಲ್ ಆಗುತ್ತೆ ಮೇಡಮ್. ಪೆನ್ ಡ್ರೈವ್ ಬಗ್ಗೆ ಹೇಳಿದ್ರು, ಸಂಬಂಧ ಇಲ್ಲ. ಅಲ್ಲ ಅದನ್ನ ಹೇಳಿದ್ರೆ ಅದಂತೂ ತುಂಬಾ ಟ್ರೋಲ್ ಆಯ್ತು ವಿಡಿಯೋಗಳು. ಇವ್ರದೊಂದು ಲೈನ್ ಅಲ್ಲಿ ಹೇಳಿ ಸರ್, ಸಹರಾ ಅನ್ನೋ ಮೂವಿ ಬಗ್ಗೆ ಮತ್ತೆ ಮೇಡಮ್ ಪಾತ್ರ ಬಗ್ಗೆ. ವಂಡರ್ಫುಲ್ ಸಿನಿಮಾ. ಇದ್ರ ಬಗ್ಗೆ ಟ್ರೋಲ್ ಆಗೋಂಥದ್ರಿಂದ ಶ್ರಮ ಇಟ್ಟು ಮಾಡಿರುವಂತ ಸಿನಿಮಾ. ಇದು ಟ್ರೋಲ್ ಆಗಿ ಜನಕ್ಕೆ ರೀಚ್ ಆಗ್ಬೇಕಲ್ಲ, ಪ್ರಾಮಾಣಿಕ ಶ್ರಮದ ಮೂಲಕ ರೀಚ್ ಆಗಿ. ಸೀರಿಯಸ್ಲಿ ನಾನು ಯಾವ್ದೇ ಕಾರ್ಯಕ್ರಮ 5 ನಿಮಿಷ ನೋಡಿ ಮಾತಾಡಿ ವಿಶ್ ಮಾಡಿ ಹೊರಡ್ತೀನಿ. ಯಾಕಂದ್ರೆ ಒಂದು ಹುಡುಗಿ ಒಂದು ಸಿನಿಮಾನ ಹೊತ್ಕೊಂಡಿದೆ ಅಂದ್ರೆ ಅದೇ ಬಹಳ ದೊಡ್ಡದು ಈಗಿನ ಕಾಲದಲ್ಲಿ. ಎರಡಕ್ಕೆ ಕೇಳಿಸ್ಕೊಳ್ಳಿ, 90 ವರ್ಷದಿಂದ ಇರುವಂತ ಚಿತ್ರರಂಗ ಇವತ್ತು ತುಂಬಾ ರಿಸ್ಕ್ ಆಗಿದೆ ಚಿತ್ರಮಂದಿರ ಥಿಯೇಟರ್ಸ್ ಅಲ್ಲಿ ಸಿನಿಮಾ ಬರುವಂತದ್ದು. ಸಹರಾ ತುಂಬಾ ಒಳ್ಳೆ ಸಿನಿಮಾ. ಸ್ಪೋರ್ಟ್ಸ್ ಫೆಸ್ಟ್. ಚಕ್ರ ಇಂಡಿಯಾ ಹೇಗೆ ಹಿಂದಿ ಬಂತು, ಕನ್ನಡದಲ್ಲಿ ಒಂದು ಸಿನಿಮಾ. ನೆಕ್ಸ್ಟ್ ಕ್ಯಾಮ್ರೇಡ್ ನೋಡಿದ್ವಲ್ಲ ಸರ್, ರಶ್ಮಿಕಾ ಮಂದಣ್ಣ ಹೆಂಗೆ ಫೀಲ್ ಆಗ್ತಾರೆ ಅದ್ರಲ್ಲಿ. ತೆಲುಗು ವಿಜಯ್ ದೇವರಕೊಂಡದಲ್ಲ ಆ ತರ ಫೀಲ್ನೆಸ್ ಮೇಡಮ್ ಅಲ್ಲಿ ಕಾಣಿಸ್ತೀವಿ ನಾವು. ಅಲ್ಲ ಫೀಲ್ ಬಂದಿದೆ ಅವರಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ. ಅದ್ರಲ್ಲೂ ಸೈಲೆಂಟ್ ಕ್ಯಾರೆಕ್ಟರ್ ಹೋಗುತ್ತಲ್ಲ ಸರ್ ವಿಜಯ್ ದೇವರಕೊಂಡದ್ದು. ನಮ್ಮ ಸಿನಿಮಾ ಸ್ಪೋರ್ಟ್ಸ್ ಬೇಸಿಕ್ ಸಿನಿಮಾ ಕನ್ನಡದಲ್ಲಿ ತುಂಬಾ ಕಡಿಮೆ. ಸೊ ಅದನ್ನ ಒಬ್ಬರೇ ಹೆಗ್ಲು ಹೊತ್ಕೊಂಡಿದ್ದಾರೆ, ನಿರ್ದೇಶಕರು ತಗೊಂಡಿದ್ದಾರೆ. ಒಂದ್ ಸೆಕೆಂಡ್ ಒಳ್ಳೇದಾಗಿ ಹೇಳ್ದಲ್ಲ, 3 ಜನ ಮಾಡಕ್ ಸಾಧ್ಯ ಸಿನಿಮಾ. ಒಂದ್ ಶ್ರುತಿ 30 ವರ್ಷದಿಂದ, 20 ವರ್ಷದಿಂದ ರಾಧಿಕಾ, ಅವರಿಗೆ ಬಾ ತಂಗಿ ಮಾಡಿದ್ರೆ ಸೆಂಟಿಮೆಂಟ್. ಈಗ ಆಗಿರೋದಕ್ಕೆ ಸಾರಿಕಾ. ನೆಕ್ಸ್ಟ್ ಏನಾರು ಆಗದೆ ಹೋದ್ರೆ ಇವ್ರ ಮಗಳು ಭೂಮಿಕಾ, ಜ್ಯೋತಿಕಾ, ಯಾವ್ದಾಯ್ತು ಅದು ಯಾವ್ದಾಯ್ತು ಈಗ ಸದ್ಯಕ್ಕಿಲ್ಲ ಸರ್. ಆದ್ಮೇಲೆ ಹಂಗಾರೆ 30 ವರ್ಷ ಬಿಟ್ಟು ಬನ್ನಿ. ಸಾರಿಕಾ, ಜ್ಯೋತಿಕಾ ಆದ್ಮೇಲೆ ಭೂಮಿಕಾ ಯಾವ್ದಿರುತ್ತೆ ಅದು ಒಂದು ಒಳ್ಳೆ ಪ್ರಯತ್ನ. ಸೀರಿಯಸ್ಲಿ ನನ್ನ ಮನಸ್ಪೂರ್ವಕವಾಗಿ ಹೇಳ್ತೀನಿ. ಹೆಚ್ಚಾಯ್ತಲ್ವಾ ಸರ್ ಸಬ್ಜೆಕ್ಟ್ ಇಟ್ಕೊಂಡು ಹೋಗುತ್ತೆ. ಸಾಯಿ ಪ್ರಕಾಶ್ ಹತ್ರ ವರ್ಕ್ ಮಾಡಿರ್ಬೇಕು. ಅವರಿಗೆ ಬಾ ತಂಗಿ, ಎಲ್ಲ ತಂಗಿ, ದೇವ್ರ ಕೊಟ್ಟ ತಂಗಿ ಸೆಂಟಿಮೆಂಟ್ ಹಾಕಿ ಹೆಣ್ಮಕ್ಳು ಕಣ್ಣಲ್ಲಿ ಕಣ್ಣೀರಲ್ಲಿ ನನ್ ಕೈ ತೊಳೆದಲ್ಲಿ ಕೇಳ್ತಾರಲ್ಲ, ಇವ್ರು ಕಣ್ಣೀರಲ್ಲಿ ಸ್ನಾನನೇ ಮಾಡಿಸ್ಬಿಟ್ಟವ್ರು. ಹೌದು ಸರ್, 3 ಕಡೆ ಸರ್. ಫಸ್ಟ್ ಹಾಫ್ ಅಲ್ಲೂ ಹೊಳೆ ಬರುತ್ತೆ, ಸೆಕೆಂಡ್ ಅಲ್ಲೂ ಬರುತ್ತೆ. ಸಪೋರ್ಟ್ ಮಾಡಿ. ನನ್ನ ಕಡೆಯಿಂದ ಶುಭ ಹಾರೈಕೆಗಳು. ಮುಂದುವರಿ. ಸಿನಿಮಾ ನೋಡಿ, ಸಿನಿಮಾ ನೋಡೋದಷ್ಟೇ ಅವ್ರಿಗೆ ಸಿಗುವಂತ ಒಂದು ಚೈತನ್ಯ. ಈ ಸಿನಿಮಾಗೋಸ್ಕರ ಒಂದು ಕಾಲ ವರ್ಷ ಬೇರೆ ಯಾವ ಕೆಲಸ ಮಾಡಿದ್ರೆ ಇದನ್ನ ಒಪ್ಕೊಂಡಿದ್ದಾರೆ. ತುಂಬಾ ಒಳ್ಳೊಳ್ಳೆ ಆಫರ್ಸ್ ಬಂದಿದೆ. ಬಂದಿರೋದನ್ನ ಬಿಟ್ಟು ಇದನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಗೆ ಸಹಕಾರ ಇದೆ. ಸಹರಾ ನಿಜವಾಗ್ಲೂ ದೊಡ್ಡ ಮಟ್ಟದಲ್ಲಿ ಗೆದ್ದಿ. ಸಹರಾ ಕಪ್ ಅನ್ನೋದು ಸೌರವ್ ಗಂಗೂಲಿ ಆಡಿದ್ರು 2000 ಆ ದರ್ಶಕ 2001, 2002 ಆ ಸಮಯದಲ್ಲ ಬಹಳ ಸಖತ್ ಪಾಪ್ಯುಲರ್ ಟ್ರೆಂಡ್. ಏಷ್ಯಾ ಕಪ್, ಸಹರಾ ಕಪ್ ಎಲ್ಲ ಆ ಸಮಯದ ಅದೆಲ್ಲ ಟ್ರೆಂಡ್. ಒಳ್ಳೆದಾಗಿ ನೋಡಿ.